ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರಿರೋ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಪಾತ್ರದ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ, ಸೊ ಪಾತ್ರದ ಬಗ್ಗೆ ನಾನು ಹೇಳಕ್ ಹೋಗ್ಬೇಡಿ. ನಮ್ಮ ಟ್ರೈಲರ್ ಬಗ್ಗೆ ಹೇಳೋದಿದ್ರೆ ಇದೇ ಮೊದಲನೇ ಸತಿ ನಾನು ನೋಡ್ತಾ ಇರೋದು. ನಿಜ ಹೇಳ್ಬೇಕು ಅಂದ್ರೆ ಗುರು ಸರ್ ನನಗೆ ಏನು ಹೇಳಿರ್ಲಿಲ್ಲ ನಮ್ಮ ಸಿನಿಮಾ ಬಗ್ಗೆ, ಯಾಕಂದ್ರೆ ಅವ್ರಿಗೆ ಇಂಪಲ್ಸಿವ್ ರಿಯಾಕ್ಷನ್ಸ್ ಬೇಕಿತ್ತು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ನನ್ನನ್ನು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ. ರವಿ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು, ದಿಗಂತ್ ಅವ್ರ ಜೊತೆ ಲಕ್ಷ್ಮಿ ಮ್ಯಾಮ್ ಕನ್ಫ್ಯೂಸ್ ಆಯಿತು. ಮೇಘ್ನಾ ಅವರು, ಲಕ್ಷ್ಮಿ ಮ್ಯಾಮ್, ರಂಗಣ್ಣ, ರಘು ಸರ್, ರೇಖಾ ಮ್ಯಾಮ್, ಎಲ್ಲರ ಜೊತೆಗೆ ಕೆಲಸ ಮಾಡಿ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ನಾನು ಕೇಳ್ಕೊಳ್ಳೋದೊಂದೇ, ನಮ್ಮ ಸಿನಿಮಾ ಗೆಲ್ಲಿ ಮತ್ತೆ RCB ಕಪ್ ವಿನ್ ಆಗಲಿ. ನಿಮ್ಮ ಬಾಯಿಗೆ ಈಗ ಎಲ್ಲರೂ ಬಂದು ಸಕ್ಕರೆ ಹಾಕ್ತಾರೆ. ಥ್ಯಾಂಕ್ ಯು ಸೋ ಮಚ್ ದಿಗಂತ್ ಸರ್, ನಿಮ್ಮ ಪಾತ್ರ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದ ಬಗ್ಗೆ ನನಗೆ ಅಂದ್ರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಕುಲಕರ್ಣಿ ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಬಹುಶಃ ತಪ್ಪು ಹೋಗಿರೋದೇನೋ, ಜಸ್ಟ್ ಅಲ್ಲಿ ಮಿಸ್ ಆಯ್ತು. ನನಗೆ ಕತೆ ಹೇಳಿದ್ರು, ನನಗೆ ಕತೆ ಇಷ್ಟ ಆಗಿತ್ತು, ಆಮೇಲೆ ಬಹುಶಃ ನಾನ್ ಫೋನ್ ಎತ್ತಿರಲ್ವೋ ಅಥವಾ ಅವ್ರು ನನ್ ಕಮ್ಯುನಿಕೇಟ್ ಮಾಡೋ ಮಿಸ್ ಆಯ್ತು ಏನೋ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ತಪ್ಪು ಹೋಗಿರೋದು. ನನ್ನ ಚೈಲ್ಡ್ಹುಡ್ ಹೀರೋ ರವಿಚಂದ್ರನ್ ಸರ್ ಜೊತೆ ಆಕ್ಟಿಂಗ್ ಅವಕಾಶ ನನಗೆ ಮಿಸ್ ಆಗಿರೋದು. ಸೊ ಅದು ಆಗ್ಲಿಲ್ಲ. ನಿಜವಾಗ್ಲೂ ನನಗೆ ಟ್ರೇಲರ್ ನೋಡಿದಾಗ ನನ್ಗೆ ಖುಷಿ ಆಯ್ತು. ಈ ತರ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರಧಾರಿ ಆಗಿ ಭಾಗವಹಿಸಿದ್ದೀನಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ನನಗಂತೂ ತುಂಬಾ ಸಂತೋಷ ಇದೆ, ಈ ಮೂವಿ ಮೇಲೆ ಭರವಸೆ ಇದೆ. ಸೊ ಈ ಸಿನಿಮಾ ಗೆಲ್ಲಿ, ನಮ್ಮ ಕನ್ನಡ ಸಿನಿಮಾಗಳ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆಗಳಿದ್ರೆ ಮಾತ್ರ ಕೇಳಬಹುದು.